ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಶಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಯೂಸರ್ಸ್ ಯಾರೆಲ್ಲ ಇದ್ದೀರಾ, ಓಕೆನಾ? ನೀವೇನಾದರೂ ಟಿಕ್ಟಾಕಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧವಾಗಿ ಏನಾದರೂ ನೀವು ಟಿಕ್ಟಾಕಲ್ಲಿ ಏನಾದರೂ ಮಾಡಿದ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ನ ಖಂಡಿತವಾಗ್ಲೂ ಬ್ಯಾನ್ ಮಾಡ್ತಾರೆ, ಪರ್ಮನೆಂಟಾಗಿ ಬ್ಯಾನ್ ಮಾಡ್ತಾರೆ. ನಿಮಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಏನು ಅಂತ ಏನೂ ನೋಡಲ್ಲ. ಸೊ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದು ಪ್ರೂಫ್ ಸಿಕ್ತು. ಯಾವ ಥರ ಪ್ರೂಫ್ ಅಂತಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲು ರಘು, ಓಕೆನಾ? ಸೊ ಇವರು ಡಬ್ ಸ್ಮ್ಯಾಶ್ಗಳನ್ನ ನೋಡಿರ್ತೀರ. ಇವರು ತುಂಬ ಡಬ್ ಸ್ಮ್ಯಾಶ್ಗಳನ್ನ ಮಾಡಿ ತುಂಬ ಫೇಮಸ್ ಆದಂಥವ್ರು ಒಂದು ಟೈಮಲ್ಲಿ. ಇವಾಗಲೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಟಿಕ್ಟಾಕಲ್ಲಿ. ಸೊ ಅವರ ಅಕೌಂಟು ಬ್ಯಾನ್ ಆಗಿದೆ. ಏನಕ್ಕಾಗಿದೆ, ಏನು ತಪ್ಪು ಮಾಡಿರ್ಬೋದು ಅಂತ ನೀವು ನನ್ನ ಕೇಳ್ಬೋದು. ಖಂಡಿತವಾಗ್ಲೂ ಪ್ರೂಫ್ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಗೆ 300 ಲೈಕ್ಸ್ ಮಾಡಲೇಬೇಕು. ಹೋಗಿ ಬೇಗ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಾನು ಆವಾಗಲೇ ಹೇಳ್ದಂಗೆ ಟಿಕ್ಟಾಕ್ ಸ್ಟಾರ್ ಅಲ್ಲು ರಘು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವರು ಡಬ್ ಸ್ಮ್ಯಾಶಲ್ಲಿ ತುಂಬ ಫೇಮಸ್ ಆದಂಥವ್ರು. ಇವರು ಶುರು ಮಾಡಿದಾಗ ತುಂಬ ಜನ ಇಷ್ಟಪಟ್ಬಿಟ್ರು. ಆಮೇಲೆ ಎಲ್ಲರೂ ತುಂಬ ನ್ಯೂಸ್ ಚಾನಲೆಲ್ಲ ಬಂದು ಇಂಟರ್ವ್ಯೂಗೆ ಎಲ್ಲ ನಡೀತು. ಸೊ ಇವಾಗ ಟಿಕ್ಟಾಕಲ್ಲೂ ಕೂಡ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು. ಆ್ಯಕ್ಚುಲಿ ಒಂದೇನಂತಂದರೆ, ಇವ್ರಿಗೆ 1 ಮಿಲಿಯನ್ ಜನ ಫಾಲೋವರ್ ಇದ್ದರು ಟಿಕ್ಟಾಕಲ್ಲಿ, ಓಕೆನಾ? 1 ಮಿಲಿಯನ್, 10 ಲಕ್ಷ ಜನ ಇವರ ಒಂದು ಟಿಕ್ಟಾಕ್ನ ಫಾಲೋ ಮಾಡ್ತಾಯಿದ್ರು. ಇವರ ಟಿಕ್ಟಾಕ್ ಅಕೌಂಟು ದಿಢೀರ್ನೇ ಬ್ಯಾನ್ ಆಗಿದೆ, ಓಕೆನಾ? ಇವ್ರು ಟಿಕ್ಟಾಕಲ್ಲಿ ಇವಾಗ ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗ್ತಾಯಿಲ್ಲ. ಕಾರಣ ಏನು ಗೊತ್ತಾ? ಅವರು ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ವಂತೆ. ನಾನು ಹೇಳ್ತಾ ಇಲ್ಲ, ಟಿಕ್ಟಾಕ್ ಅವರೇ ತೋರಿಸ್ತಾ ಇದ್ದಾರೆ. ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ. ಇವಾಗ ನಾನು ಟಿಕ್ಟಾಕ್ ಓಪನ್ ಮಾಡ್ತಾಯಿದ್ದೀನಿ, ಅಲ್ಲು ರಘು ಅಂತ ಸರ್ಚ್ ಮಾಡಿದ್ದೀನಿ. ಸೊ ಅವರ ಒಂದು ಅಕೌಂಟ್ನ ನೀವು ನೋಡ್ಬೋದು. ಇಲ್ಲಿ 1 ಮಿಲಿಯನ್ ಜನ ಫಾಲೋವರ್ ಇದ್ದಾರೆ. ಇಬ್ಬರನ್ನ ಫಾಲೋ ಮಾಡ್ತಾಯಿದ್ದಾರೆ. ಒಬ್ಬರು ಗಗನ ಅನ್ನೋರನ್ನ ಫಾಲೋ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಧ್ರುವ ಸರ್ಜಾ ಅನ್ನೋರನ್ನ ಫಾಲೋ ಮಾಡ್ತಾಯಿದ್ದಾರೆ. ಅಂತಂದರೆ ಹೀರೋ, ಓಕೆ. ಸೊ ಇವರಿಬ್ಬರನ್ನ ಫಾಲೋ ಮಾಡ್ತಾಯಿದ್ದಾರೆ. ಇವ್ರಿಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅದ್ರ ಜೊತೆಗೆ 20 ಮಿಲಿಯನ್ ಲೈಕ್ಸ್ ಆಗಿದೆ, ಓಕೆನಾ? ಅಲ್ಲು ರಘು ಅವ್ರಿಗೆ 1 ಮಿಲಿಯನ್ ಜನ ಫಾಲೋವರ್ಸ್ ಇದ್ದಾರೆ ಟಿಕ್ಟಾಕಲ್ಲಿ. ಬಟ್ ಇವರ ಒಂದು ಟಿಕ್ಟಾಕ್ ಅಕೌಂಟ್ನ ನೀವು ಓಪನ್ ಮಾಡಿದ್ರೆ ಮೇಲ್ಗಡೆ ನೋಡಿ ತೋರಿಸ್ತಾ ಇದೆ. ಇನ್ನೊಂದ್ಸಲ ತೋರಿಸ್ತೀನಿ ನಾನು ನಿಮಗೆ. ದಿಸ್ ಅಕೌಂಟ್ ವಾಸ್ ಬ್ಯಾನ್ಡ್ ಡ್ಯೂ ಟು ಮಲ್ಟಿಪಲ್ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ಸ್ ಅಂತ ತೋರಿಸ್ತಾ ಇದ್ದಾರೆ. ಅಂತಂದರೆ ಇವರು ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಿಲ್ಲ ಅಂತ ಅರ್ಥ, ಓಕೆನಾ? ಏನು ಅಂಥದ್ದು ಏನು ಮಾಡಿರ್ಬೋದು ಅಂತ ನೀವು ಯೋಚನೆ ಮಾಡೋದಾದರೆ, ನನಗೆ ಐಡೆಂಟಿಫೈ ಆದಂಗೆ ಮೇ ಬಿ ಇವರು ಸಿನಿಮಾ ವೀಡಿಯೋಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲೇ ಹಾಕಿದ್ದಾರೆ, ಓಕೆನಾ? ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ತುಂಬ ಅಲ್ಲು ಅರ್ಜುನ್ದು ಅಪ್ಲೋಡ್ ಮಾಡಿದ್ದಾರೆ. ಆಮೇಲೆ ಸಿನಿಮಾ ನಟರದ್ದು ಒಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ, ಓಕೆನಾ? ಸೊ ಅದಕ್ಕೋಸ್ಕರ ಇವರು ಒಂದು ಟಿಕ್ಟಾಕ್ನ ಬ್ಯಾನ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಇವ್ರನ್ನ ಫಾಲೋ ಮಾಡೋಕ್ಕಾಗುತ್ತೆ. ನೋಡ್ತೀನಿ ತಟ್ಟಿದ್ವಿ ನೋಡಿ, ಫಾಲೋವು ಕೂಡ ಮಾಡೋಕ್ಕಾಗ್ತಿಲ್ಲ. ದಿಸ್ ಅಕೌಂಟ್ ವಾಸ್ ಸಸ್ಪೆಂಡೆಡ್ ಫಾರ್ ಮಲ್ಟಿಪಲ್ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಾಲೋ ಮಾಡೋದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ಅವ್ರು ತೋರಿಸಿದ್ದಾರೆ. ಅಂತಂದರೆ ಇನ್ನು ವೀಡಿಯೋಸ್ಗಳು ಅವ್ರು ಅದರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಅಲ್ಲಿಗೆ ಇದರಿಂದ ಟಿಕ್ಟಾಕ್ ಯೂಸರ್ಸ್ಗಳು ಏನು ತಿಳ್ಕೊಬೇಕು ಹೇಳಿ? ಬೇರೆ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಂಗಿಲ್ಲ, ಓಕೆನಾ? ನಾನು ಎಲ್ಲ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಬೇರೆಯವ್ರ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಕೊಂಡು ಟಿಕ್ಟಾಕಲ್ಲಿ ಲೈಕ್ಸ್ ತಗೊಂಡ್ರೂ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಏನೂ ಬೆಲೆ ಇರೋಲ್ಲ, ಓಕೆನಾ? ನಿಮ್ಮ ಟ್ಯಾಲೆಂಟಿಂದ ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳಿ, ಅವಾಗ ಖಂಡಿತವಾಗ್ಲೂ ನಿಮ್ಗೆ ಬೆಲೆ ಸಿಗುತ್ತೆ. ನೀವು ಬೇರೆಯವ್ರ ವೀಡಿಯೋಸ್ಗಳನ್ನ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಬಂದರೆ ನಿಮ್ಮ ಟಿಕ್ಟಾಕ್ ಅಕೌಂಟ್ನ ಯಾವಾಗ ಬೇಕಾದರೂ ಅವರು ಸಸ್ಪೆಂಡ್ ಮಾಡ್ಬೋದು, ಓಕೆ? ನೋಡಿ, ಇವಾಗ ಅಲ್ಲು ರಘು ಅವ್ರಿಗೆ 1 ಮಿಲಿಯನ್ ಅಂತಂದರೆ ಏನು ತಮಾಷೆ ಮಾತಾ? 1 ಮಿಲಿಯನ್ ಜನ ಫಾಲೋ ಮಾಡ್ತಿದ್ದಾರೆ ಅಂತಂದರೆ ತಮಾಷೆ ಮಾತಲ್ಲ. ಅವ್ರು ಆ ಲೆವೆಲಿಗೆ ತಲುಪಿದ್ರೂ ಕೂಡ ಇವಾಗ ನೋಡಿ, ಅವ್ರನ್ನ ಕೇಳ್ದೇ ಟಿಕ್ಟಾಕ್ ಅವರು ಇದು ಮಾಡಿಬಿಟ್ಟಿದ್ದಾರೆ, ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಅವ್ರ ಅಕೌಂಟ್ನ. ಈಗ ಅವ್ರು ಏನು ಕೇಳೋದಕ್ಕೆ ಏನು ಸಾಧ್ಯ? ಮೇ ಬಿ ಅವರು ರಿಕ್ವೆಸ್ಟ್ ಮಾಡ್ಕೋಬೋದು, ಏನೋ ಗೊತ್ತಿಲ್ಲ ನನಗೆ. ರಿಕ್ವೆಸ್ಟ್ ಮಾಡೋ ಆಪ್ಷನ್ ಇರುತ್ತೆ, ಓಕೆನಾ? ಏನಾದರೂ ಒಂದು ಮಿಸ್ಟೇಕ್ಸ್ಗಳಾಗಿದ್ದರೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಮೇಲ್ ಮಾಡಿ ಏನೋ ಮಾಡ್ಕೋಬೋದು. ಅದು ಅವ್ರು ಮಾಡ್ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಒಟ್ನಲ್ಲಿ ಚಾನ್ಸ್ ಇರುತ್ತೆ, ಹಂಗಂತ ಅಂದ್ಬಿಟ್ಟು ಈ ಥರ ಮಾಡ್ಕೋಬೇಡಿ, ಓಕೆನಾ? ಸೊ ಇದರಿಂದ ನಿಮ್ಗೆ ಅರ್ಥ ಆಗಿದೆ ಏನು ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ನಿಮ್ಮ ಟಿಕ್ಟಾಕ್ ಅಕೌಂಟ್ ಸೇಫಾಗಿರಬೇಕು ಅಂತಾರೆ ಬೇರೆ ವೀಡಿಯೋಸ್ ಯೂಸ್ ಮಾಡಬೇಡಿ. ಅದರಲ್ಲೂ ಸಿನಿಮಾ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡ್ಕೊಂಡು ಬಂದರೆ, ಇವಾಗ ಟಿಕ್ಟಾಕ್ ಕೂಡ ಸ್ಟ್ರಿಕ್ಟ್ ಆಗಿದೆ, ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಲೇಬೇಕು. ಸುಮ್ಮನೆ ವಲ್ಗರ್ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡು ಎಲ್ಲ ತೋರಿಸ್ಕೊಂಡು ಬಿಟ್ಬಿಡಿ. ಅದನ್ನೆಲ್ಲ ಒಳ್ಳೆ ಶಿಸ್ತಾಗಿ ವೀಡಿಯೋ ಮಾಡಿ, ಒಳ್ಳೆ ಡ್ರೆಸ್ ಹಾಕೊಂಡು ವೀಡಿಯೋ ಮಾಡಿ, ಓಕೆನಾ? ಸುಮ್ಮನೆ ಎಲ್ಲ ತೋರಿಸ್ಬೋದು ಅಂದ್ಬಿಟ್ಟು ಒಳ್ಳೆ ಮಾಡಲ್ಸ್ಗಳ ಥರ ಎಲ್ಲ ತೋರಿಸ್ಕೊಂಡು ಟಿಕ್ಟಾಕಲ್ಲಿ ವೀಡಿಯೋಸ್ಗಳನ್ನ ಮಾಡಿದ್ರೆ ನಿಮ್ಮ ಒಂದು ಟಿಕ್ಟಾಕ್ ಅಕೌಂಟ್ನ ಮೂಲಾಜಿಲ್ಲೇನೆ ಬ್ಯಾನ್ ಮಾಡ್ತಾರೆ. ಯಾವಾಗ ಬ್ಯಾನ್ ಮಾಡ್ತಾರೆ ಗೊತ್ತಾ? ಲಕ್ಷಗಟ್ಟಲೆ ಮಿಲಿಯನ್ಸ್ಗಟ್ಟಲೆ ಫಾಲೋವರ್ಸ್ ಆಗ್ತಾರಲ್ಲ, ಅವಾಗ ಬ್ಯಾನ್ ಮಾಡ್ತಾರೆ. ಆವಾಗ ನಿಮಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ನಿಮ್ಗೆ 10,000 20,000 ಇದ್ದಾಗ ಹೋದರೆ ನಿಮ್ಗೇನು ಅನ್ಸಲ್ಲ. ಚಾನಲ್ ಹೋದರೆ 50,000 1 ಲಕ್ಷ ಹೋಯ್ತದಲ್ಲ, ಆವಾಗ ನಿಮಗೆ ಫೀಲ್ ಆಗೋದು, ಅಯ್ಯೋ ಅಷ್ಟು ಜನನ ಕಳ್ಕೊಂಡಲ್ಲ ಅಂತ. ಆವಾಗ ನೀವು ಇನ್ನೊಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತೆ ಹೊಸದಾಗಿ ಜೀವನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬೇಕಾದ ಕೆಲಸ ಬಿಟ್ಬಿಡಿ, ಒಳ್ಳೆ ವೀಡಿಯೋಸ್ಗಳು ಮಾಡಿ, ಅದರಿಂದ ಜನಗಳನ್ನ ಅಟ್ರಾಕ್ಟ್ ಮಾಡಿ. ಒಂದೇನಂತಂದರೆ
ಒಳಗಿಂದ ಮಾಡಿ, ಓಕೆನಾ. ಸುಮ್ಮನೆ ಮೇಲೆ ಫೇಕ್ಗೋಸ್ಕರ ನೀವು ಇದು ಕ್ರಿಯೇಟ್ ಮಾಡಬೇಡಿ. ಒಳಗಡೆ ಏನು ಬರುತ್ತೆ ಅದರಲ್ಲೇ ಆ್ಯಕ್ಟಿಂಗ್ನ ಮಾಡಿ ಜನಗಳನ್ನ ಸಂಪಾದಿಸ್ಕೊಳ್ಳಿ, ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ಎಲ್ಲರೂ ಟಿಕ್ಟಾಕ್ ಯೂಸರ್ಸ್ಗೂ ಕೂಡ ಶೇರ್ ಮಾಡಬೇಕು. ಮಾಡ್ತಿರಲ್ವಾ, ಇವಾಗಲೇ ಹೋಗಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಕಾಪಿ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿಬಿಡಿ, ಓಕೆನಾ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ. ಜೈ ಹಿಂದ್, ವಂದೇ ಮಾತರಂ.